ಅಪ್ಪ ನೀನೊಬ್ನೇ ತಿನ್ಬಿಡ್ಬೇಡ, ನನಗೊಂದು 2 ಪೀಸ್ ಇಡಪ್ಪ. ತಿನ್ಬೇಡ ನೀನೊಬ್ನೇ. ಇನ್ನೂ ಇದೆ ಇರಲೇ. ಬಿಟ್ರೆ ನೀನೊಬ್ನೇ ತಿನ್ಕೋತಿ, ದೊಡ್ಡ ಪೀಸ್ ನಾನು ಎತ್ಕೊತೀನಪ್ಪ. ಏನೋ ದೊಡ್ಡ ಪೀಸ್ ಎತ್ಕೋತಿ? ಏಯ್ ಮಡ್ಗೋ ದೊಡ್ಡ ಪೀಸ್ ಎತ್ಕೋಬೇಡ, ನನಗೆ ಬೇಕು ಮಡ್ಗೋ. ಹಾಕೋ. ಏನಪ್ಪ ನೀನೊಬ್ನೇ ತಿಂತೀಯಲ್ಲ ಬಕಾಸೂರ್ ಗಣಗೆ, ಸ್ವಲ್ಪನೂ ಕಣ್ಣೆ ಇಲ್ವಾ ನಿಂಗೆ? ಬಿಡು ಆಯ್ತು, ಚಿಕ್ಕ ಪೀಸ್ ಎತ್ತಿರ್ತೀನಿ, ನಂಗೆ ಚಿಕ್ಕ ಪೀಸೇ ಸಾಕು. ಟೇಸ್ಟ್ ಸಾಕಾಗೈತೆ ಅಪ್ಪ. ಕೈ ರುಚಿ, ಅಪ್ಪನ ಕೈ ರುಚಿ ಅಂದ್ರೆ ಹಿಂಗೆ ಟೇಸ್ಟ್ ಸಾಕಾಗೈತೆ. ಗುಂಡಿಗೆ ಇಟ್ಕೊಬಿಡ್ತು. ನೀರು ಕೊಡಲೇ, ಕಪ್ಪೆ ನೀರು ಕೊಡು. ಗುಂಡಿಗೆ ಇಟ್ಕೊಬಿಡ್ತು, ನೀರು ಕೊಡು. ಅದಕ್ಕೆ ಹೇಳೋದು ನಿಧಾನ ತಿನ್ನು ಅಂತ. ಬಕಾಸೂರ್ ಕಣಕ್ಕೆ ತಿಂತೀಯಲ್ಲ, ನಿಧಾನಕ್ಕೆ ತಿನ್ನು, ಏನಾಗ್ಬಿಡುತ್ತೆ. ಸಾಕು ಕೊಡು ಸಾಕು. 5 ಪೂಜೆಯಲ್ಲಿ ತಿಂದಿದ್ದು ಮಟನು ಈಗ ತಿಂತಾ ಇದ್ದೀನಿ, ಏನು ಸಾಕಾಗೈತೆ. ಅವತ್ತು ಮಟನ್ ತಿಂದೆ, ಇವತ್ತು ಚಿಕನ್. ಸಾಕಾಗದೆ ಕಣಪ್ಪ ನಿನ್ನ ಕೈ ರುಚಿ. ಆವತ್ತಿಗಿಂತ ಇವತ್ತು ಚೆನ್ನಾಗೈತೆ ಕಣ. ಅಪ್ಪ ಎಲ್ಲ ತಿನ್ಬಿಡೋದು ಇವಾಗಲೇ ಬೇಡ, ನಾಳೆ ಇಟ್ಕೊಳ್ಳೋಣ ಕಣಪ್ಪ. ಲೇ, ನಾಳೆ ಗಂಟೆ ಇಟ್ಟರೆ ಅಳಸೋಗುತ್ತೆ ಕಣೋ. ನಾಳೆ ನೀನು ತಿಂತೀಯ ಹೇಳು? ಇವಾಗ ತಿಂದು ಖಾಲಿ ಮಾಡೋಣ. ನನಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಎಸಿತೈತೆ. ನಾನು ತಿಂದು ಖಾಲಿ ಮಾಡ್ತೀನಿ, ಬಿಡು. ನೀನು ತಿನ್ನಿಲ್ಲ ಅಂದ್ರೆ. ನೀನು ತಿಂತೀಯ ಬಿಡು, ತಿನ್ನೋ ಅಂತವನೇ ನೀನು. ಅಲ್ಲ ಕಣೋ, ತಿಗಣೆ ಜೊತೆ ತಿರುಗ್ತಿಲ್ಲ. ಅವ್ನು ಏನು ಕೊಡ್ತಾನೆ ನಿಂಗೆ? ಅಪ್ಪ ನನ್ನ ಫ್ರೆಂಡ್ ಅಪ್ಪ ಅವನು, ಅದಕ್ಕೆ ನಾನು ಬಿಟ್ಟು ಅವನಿರಲ್ಲ, ಅವ್ನು ಬಿಟ್ಟು ನಾನಿರಲ್ಲ. ಇಬ್ಬರು ಎಲ್ಲೇ ಹೋದ್ರು ಜೊತೆಲೆ ಹೋಗ್ತೀವಿ, ಜೊತೆಲೆ ಕೆಲಸ ಮಾಡ್ತೀವಿ, ಗೊತ್ತಾ? ಅವ್ನ ಜೊತೆಲಿ ಸೇರಿ ಹಾಳಾಗ್ತಿದ್ಯಾ? ಫಸ್ಟ್ ಅವ್ನ ಜೊತೆ ತಿರ್ಗೋದನ್ನ ನಿಲ್ಸ್ಬಿಟ್ಟು ಮನೇಲಿ ಹಮ್ಮಿಕೊಂಡಿರೋದು ಕಲಿ. ಇಲ್ಲಾಂದ್ರೆ ಯಾವ್ದಾರ ಕೆಲಸ ನೋಡ್ಕೊಂಡು ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡು. ಏನೋ ಈ ಕಪ್ಪೆ ಕೆಲ್ಸಕ್ಕೆ ಹೋಗೋದು ನೋವೇ ಚಾನ್ಸೇ ಇಲ್ಲ. ಲೇ ಲೌಡಿ ಕೇಬಲ್, ನೆನ್ನೆ ಮುಂದೆ ಹುಟ್ಟಿದವರೆಲ್ಲ ಕೆಲ್ಸಕ್ಕೆ ಹೋಗಿ ದುಡಿತವ್ರೆ ಕಣೋ. ಅವ್ರು ದುಡಿಬೋದೇನೋ, ಆದ್ರೆ ಈ ಕಪ್ಪೆ ಹೋಗೋ ಚಾನ್ಸೇ ಇಲ್ಲ. ನಾನೇ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀನಿ ಸ್ವಂತ, ಗೊತ್ತಾ? ಬಿಸ್ನೆಸ್ ಸ್ಟಾರ್ಟ್ ಮಾಡಿ 100 ಜನಕ್ಕೆ ಕೆಲಸ ಕೊಡ್ಬೇಕು ಅನ್ಕೊಂಡಿದೀನಿ. ಬಿಸ್ನೆಸ್ ಮಾಡಕ್ ಬಂಡವಾಳ ನಿಮ್ಮ ಐ ಕೊಟ್ಟನೇನಲೇ? ನೀನ್ ಇಲ್ವಾ ನಮ್ಮಪ್ಪ? ಕೊಡು, ಮಾಡ್ತೀನಿ. ಲೌಡ ಕೊಡ್ತೀನಿ. ನಿನ್ನೆ ನಂಬಿ ಕೊಟ್ಬಿಟ್ಟು ಬಿಸ್ನೆಸ್ ಮಾಡಿಸ್ಬಿಟ್ರೆ ನಾನು ಚಂಬಿಟ್ಕೋಬೇಕಾಯ್ತದೆ ಊರೆಲ್ಲ. ಸಾಕು, ತಿನ್ನೋದ್ ನಿಲ್ಸ್ಬಿಟ್ಟು ಎದ್ದೋಗಿ ಕೈ ತೊಳ್ಕೊಂಡು ಅದೇನೋ ಇರೋ ಕೆಲಸ ಮಾಡೋಕೆ ಸಾಕು ಬಿಡೋ. ತಿನ್ನೋದು ನಿಲ್ಸೋ, ಸಾಕು. ಹಾಕೋ ಕೆಳಗಡೆ, ಸಾಕು ಬಿಡು. ಅದು ಸಂಜೆಗಿರ್ಲಿ, ಸಂಜೆಗೆ ತಿನ್ನುವಂತೆ. ಏನಪ್ಪ ನೀನು ತಿನ್ನಕ್ಕೂ ಬಿಡೋದಿಲ್ಲ ಸ್ವಲ್ಪನೂ? ಸಂಜೆ ತಿನ್ನುವಂತೆ ಬಿಡಲೇ. ಈ ತಿಗ್ನೆ ಯಾವಾಗಲೂ ನನ್ನ ಕಾಯಿಸದೇ ಆಗೋಯ್ತು. ಎಲ್ಲ ಆಯ್ತಾ ಕಾಯ್ಕ ತಿಂತವನೋ, ಎಲ್ಲಿ ಸಾಯ್ತವನೋ. ಬರ್ತೀನಿ ಅಂತ 1 ಗಂಟೆ ಟೈಮ್ ಆಯ್ತು ಹೇಳಿ. ಮನೆ ಹತ್ರ ಹೋದ್ರೆ ಇಲ್ಲ, ಅಲ್ಲಿ ಹೋದ್ರು ಇಲ್ಲ, ಎಲ್ಲ ಹಾಳಾಗ್ಬಿಟ್ಟವನು. ನಮ್ಮಪ್ಪ ಬೇರೆ ಬಾಯಿಗೆ ಬಂದಾಗ ಬೈತವನೆ, ಕೆಲಸ ಮಾಡು ಅಂತ. ಬಿಸ್ನೆಸ್ ಮಾಡೋಣ ಅಂದರೆ ಮಿನಿಮಮ್ ಅಂದರೆ 1 ಕೋಟಿ ರೂಪಾಯಿ ಬೇಕು ನಮ್ಮ ಪ್ಲ್ಯಾನ್ ಪ್ರಕಾರ. ಈ ತಿಂಗಳೇ 1 ಕೋಟಿ ನಾನೇನೋ ಚಿಟ್ಕಿ ಹೊಡೆಷ್ಟು ಊಟ ಹಾಕ್ಬಿಡ್ತೀನಿ ಅಂತಂದ. ಬರ್ರಿ ಬಿಡಪ್ ಕೂಡ ಆಗೋಯ್ತು. ಏನು ಮಾಡೋದು, ಏನು ಕತೆನೋ. ಹೇಗಾದರೂ ಮಾಡಿ ತಿಂಗಳೇ 1 ಕೋಟಿ ಅರೇಂಜ್ ಮಾಡ್ಬಿಟ್ಟು ಕೊಟ್ಬಿಟ್ರೆ ವೈನ್ಸ್ ಇಟ್ಬಿಡ್ಬೇಕು, ಇಲ್ಲಾಂದ್ರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಿಬಿಡ್ಬೇಕು. ನಮಗೂ ಸರೋಗುತ್ತೆ, ಕಸ್ಟಮರ್ಗಳಿಗೂ ಸರೋಗುತ್ತೆ. ನಾವು ಕಸ್ಟಮರ್ ಜೊತೆಲಿ ಸೇರ್ಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ, ಮಜಾ ತಗೋಬೋದು ಅವಾಗ. ಏನು ಮಾಡೋದು, 1 ಕೋಟಿ ದುಡ್ಡು ಅಡ್ಜಸ್ಟ್ ಆಗಲಿ, ಆಮೇಲೆ ಡಿಸಿಷನ್ ತಗೊಳ್ಳೋಣ. ಇದೇ ಕಪ್ಪೆ ಹಿಂಗೆ ಕುಂತ್ಕೊಬಿಟ್ಟಲ್ಲ, ಆಕಾಶನ ತಲೆ ಮೇಲೆ ಬಿದ್ದಂಗೆ ಕುಂತ್ಕೊಬಿಟ್ಟಲ್ಲ, ಗಾರ ಬಡೋ ರೀತಿ ಕುಂತ್ಕೊಬಿಟ್ಟಲ್ಲ. ನಮ್ಮ ಕಪ್ಪೆ ಯಾವತ್ತು ಇಷ್ಟುಂಟೆಲ್ಲ ಕುಂತ್ಕೊಳ್ಳೋಲ್ಲ, ತಲೆ ಮೇಲೆ ಕೈ ಇಟ್ಕೊಂಡು ಹೆಚ್ಚಿನ ಓಡ್ತಾನೆ. ಏನಾಯ್ತಪ್ಪ ಇವನಿಗೆ? ಲೋ ಶಿಷ್ಯ, ಲೋ ಕಪ್ಪೆ ಲೇ ತಿಗ್ಣೆ, ಏನೋ ಎಷ್ಟೊತ್ತ ನಿನ್ಗೋಸ್ಕರ ಲೇ, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತೀನಿ ಗೊತ್ತೇನೆ ಲೇ. ಮನ್ಸತ್ವೇಲು ನಿಂಗೆ? ಸಾರಿ ಗುರು, ಸಂಸ್ಬಿಡು. ಬಿಸ್ನೆಸ್ ಕೆಲಸ ಅದು ಇದು ದುಡ್ಡುಗೋಸ್ಕರ ಓಡಾಡ್ತಿದ್ದೀನಿ ಗುರು. ಹಂಗಾದ್ರೆ ಬಿಸ್ನೆಸ್ ಓಡಾಡ್ತಿದ್ಯಾ? ಹಂಗ ನನ್ನ ಬಿಟ್ಟೆ ಓಡಾಡ್ತಿದ್ಯಾ ನೀನು? 1 ಕೋಟಿ ರೆಡಿ ಆಯ್ತಾ? ಎಲ್ಲಿ ಗುರು 1 ಕೋಟಿ? ಯಾರನ್ನ ಕೇಳ್ತಿದ್ದೀನಿ, ಎಲ್ಲೂ ಸಿಗ್ತಾನೆ ಇಲ್ಲ ಗುರು. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅವತ್ ನಾನು ಹೇಳಿಲ್ವಾ, ಈ ಕಪ್ಪೆ ಹೇಳದ್ನ ಕೇಳಬೇಕು, ಯಾರು ಕೊಡಲ್ಲ. ನೀನೇನ್ ಗುರು ಹಿಂಗೆ ಹೇಳ್ತಿದ್ಯಾ? ಮುಕ್ಕಣ ಶಿಷ್ಯ.